ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗುರುನಿ ಚಾನಲ್. ಭಾರತಿ ಮತ್ತು ಪಾರ್ವತಿಯ ನಮಸ್ಕಾರಗಳು. ನಾನು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮನೆಯಲ್ಲಿ ವಾಸ್ತು ಪ್ರಕಾರ ನೀವು ಏನು ಸಣ್ಣದು ನಿಮ್ಮ ಮನೇಲಿರುವಂಥ ವಸ್ತುಗಳನ್ನ ಎಲ್ಲೆಲ್ಲಿ ಇಡಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಯಾವುದೋ ವಾಸ್ತುವ್ರ ಹತ್ರ ಹೋಗೋದು ಅಥವಾ ಅಸ್ಟ್ರಾಲಜರ್ ಹತ್ರ ಹೋಗೋದು, ಅವ್ರು ಏನೋ ಹೇಳೋದು ಅದನ್ನು ಮತ್ತೆ ಅವ್ರು ಹೇಳುವಂಥದ್ದನ್ನ ದುಡ್ಡು ಕೊಡ್ತಾ ಇರೋದು ಮಾಡೋದು ನಮ್ಮ ಕೈಲಾಗಲ್ಲ. ಹಾಗಾಗಿ ನಾನು ನಿಮಗೆ ಸಣ್ಣ ಥರದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು ದೇವ್ರ ಮನೆ. ಈ ದೇವ್ರ ಮನೇಲಿ ಯಾವಾಗಲೂ ಕೂಡ ದೇವ್ರ ಮೂಲೆಯಲ್ಲಿ ಈ ಥರ ಒಂದು ತಾಮ್ರ ತಮ್ಗೆ ಇರ್ಬೋದು, ಅಥವಾ ನಿಮ್ಮಲ್ಲಿ ಸ್ಟೀಲ್ ತಮ್ಗೆ ಇರ್ಬೋದು, ಅಥವಾ ಬೆಳ್ಳಿ ತಮ್ಗೆ, ಯಾವುದೇ ಆಗಲಿ ಅದ್ರ ತುಂಬ ನೀರನ್ನ ತುಂಬಿಡಬೇಕು. ಮತ್ತು ಸಾಧ್ಯವಾದ ದೇವ್ರ ಮೂಲೆಯಲ್ಲಿ ಒಂದು ದೀಪ ಹಚ್ಚಿಟ್ರೆ ನಿಮಗೆ ತುಂಬಾ ಒಳ್ಳೆಯದು. ದೇವ್ರ ಮನೇಲಿ ದೀಪ ಹಚ್ಚಿಟ್ರೆ ಮತ್ತು ನಂತರದಲ್ಲಿ ನೀವು ದೇವ್ರ ಮನೇಲಿ 4-5 ಆ ಥರ ದೀಪಗಳನ್ನ ಕೂಡ ಹತ್ತಿಸ್ಬೋದು. ಮತ್ತು ನಂದಾದೀಪ ಒಂದು ನಂದಾದೀಪ ನೀವು ಹತ್ತಿಸ್ತೀರಾ ಅನ್ನೋದಾದರೆ 2 ದೀಪ ಹಚ್ಚಿ ಆಮೇಲೆ ಒಂದು ನಂದಾದೀಪ ಹಚ್ಚಿ. ಬರೀ ಒಂದೇ ಒಂದು ನಂದಾದೀಪನ ಯಾವ ಕಾರಣಕ್ಕೂ ಹತ್ತಿಸ್ಬೇಡಿ. ಆಮೇಲೆ ನಂತರ ಇಲ್ಲಿ ಫಸ್ಟು ನೀವು ದೇವ್ರನ್ನ ಹೆಂಗೆ ಇಡಬೇಕು ಅಂತಂದರೆ, ವೆಂಕಟರಮಣನ ಫಸ್ಟ್ ಇಟ್ಮೇಲೆ ವೆಂಕಟರಮಣ ಎಡಕ್ಕೆ ಯಾವಾಗಲೂ ಲಕ್ಷ್ಮಿ ಇರಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ವೆಂಕಟೇಶ್ವರನ ಎಡಕ್ಕೆ ಲಕ್ಷ್ಮಿ ಇರಬೇಕಾಗತ್ತೆ. ನಂತರ ಇದು ಬೇರೆ ಥರದ್ದು ದೇವ್ರ ಮನೇಲಿ ಮುಖ್ಯವಾಗಿ ನೀರಷ್ಟೇ. ಮತ್ತು ಯಾವಾಗಲೂ ನೀವು ದೇವ್ರ ಮನೇಲಿ ಈ ಥರ ಶಕ್ತಿ ಗಣಪತಿದು ಒಂದು ಫೋಟೋ ಇಟ್ಟರೆ ನಿಮಗೆ ತುಂಬ ಒಳ್ಳೆಯದು. ಮಾಮೂಲಿ ಗಣಪತಿಗಿಂತ ಈ ಥರ ಶಕ್ತಿ ಗಣಪತಿ ಇರುವಂಥ ಒಂದು ಫೋಟೋನ ಇಟ್ಟರೆ ಮನೆಗೆ ಒಂದು ಶಕ್ತಿ ಮತ್ತು ಬಲ ಬರುತ್ತೆ ಅಂತ ಹೇಳ್ತೀನಿ. ಇಲ್ಲಿ